ಹಲೋ ಫ್ರೆಂಡ್ಸ್, ಹಾಲ್ನೂರ್ ಹೋಮ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವ್ ಯಾರಾದ್ರೂ ಹೊಸಬ್ರಿದ್ರೆ ನನ್ನ ಚಾನಲ್ಗೆ, ನನ್ನ ಹೆಸರು ಶಾಂತಲಾ. ಇವತ್ತೊಂದು ಒಳ್ಳೆ ರೆಸಿಪಿ, ಸ್ನಾಕ್ ರೆಸಿಪಿ, ಈವ್ನಿಂಗ್ ಕಾಫಿ ಟೀ ಜೊತೆಗೆ ತುಂಬಾ ಚೆನ್ನಾಗಿರುವಂತ ಸ್ನಾಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ಚಳಿಗಾಲ ಮಳೆಗಾಲ ಬಂದ್ರೆ ಸಂಜೆ ಈವ್ನಿಂಗ್ ಕಾಫಿ ಟೀ ಜೊತೆಗೆ ಏನಾದ್ರೂ ಬಜ್ಜಿ ಬೋಂಡಾ ತಿನ್ಬೇಕು ಅನ್ಸುತ್ತೆ ಅಲ್ವಾ. ಮೆಣಸಿನಕಾಯಿ ಬೋಂಡಾ ಎಲ್ಲರೂ ಮಾಡ್ತೀವಿ, ಮೆಣಸಿನಕಾಯಿ ಬಜ್ಜಿ ಅಂತ ಏನಂತೀವಿ ಅದೆಲ್ಲರೂ ಯೂಶಲಿ ಮಾಡೇ ಮಾಡ್ತೀವಿ. ಬಟ್ ಮೆಣಸಿನಕಾಯಿ ಬಜ್ಜಿಯಲ್ಲೇ ಕಟ್ ಮಿರ್ಚಿ ಅಂತ ಹೊರಗಡೆ ನಾವು ತಿಂತೀವಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನ ಈಸಿಯಾಗಿ ಮನೇಲಿ ಹೇಗ್ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಿದೀನಿ. ಈ ಕಟ್ ಮಿರ್ಚಿ ತುಂಬಾ ಟೇಸ್ಟಿ ಆಗಿರುತ್ತೆ. ಬರೀ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ ಅಷ್ಟೇ ಮಾಡ್ಕೊಂಡು ತಿನ್ನೋ ಬದಲು ಈ ತರ ಕಟ್ ಮಿರ್ಚಿ ಮಾಡ್ಕೊಂಡು ತಿನ್ನಿ. ಟೈಮು ಇದಕ್ಕೂ ಜಾಸ್ತಿ ತಗೊಳಲ್ಲ. ಮೆಣಸಿನಕಾಯಿ ಬಜ್ಜಿ ಎಲ್ಲ ಒಂದ್ 10 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಇನ್ನೊಂದ್ 5 ನಿಮಿಷ ಎಕ್ಸ್ಟ್ರಾ ಟೈಮ್ ತಗೋಬಹುದು ಅಷ್ಟೇ. ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಿ 4 ಮೆಣಸಿನಕಾಯಿ ಇದೆ ನನ್ನ ಹತ್ರ, ಮೆಣಸಿನಕಾಯಿ ಬೋಂಡದ್ದು ದೊಡ್ಡದು. ಇದು ತುಂಬಾ ದಪ್ಪ ಉದ್ದಕ್ಕಿದಾವೆ, ಮತ್ತೆ ನಂಗೆ ಇಷ್ಟೊಂದು ಬೇಕಾಗಲ್ಲ, ಒಂದ್ 2 ಕಟ್ ಮಾಡ್ಕೋತೀನಿ ಇವಾಗ. ಮತ್ತೆ ಈ ಮೆಣಸಿನಕಾಯಿ ಅಷ್ಟು ಖಾರ ಇರಲ್ಲ. ಇದು ತುಂಬಾ ದಪ್ಪ ಇರೋ ಮೆಣಸಿನಕಾಯಿಗಳು ಖಾರ ಇರಲ್ಲ. ಇನ್ನೊಂದ್ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ, ಗ್ರೀನ್, ಅದು ಸ್ಪೈಸಿ ಇರುತ್ತೆ. ಇದಕ್ಕಾದ್ರೆ ಖಾರನೇ ಇರಲ್ಲ, ಇದು ಸಪ್ಪೆ. ಸೊ ಅದಕ್ಕೆ ಇದಕ್ಕೊಂಚೂರು ಚಿಲ್ಲಿ ಪೌಡರ್ ಕೂಡ ನಾನು ಆಡ್ ಮಾಡ್ಕೋತೀನಿ ಕಡಲೆ ಹಿಟ್ಟಿಗೆ. ಇಲ್ಲಿ ಕಡಲೆ ಹಿಟ್ಟು ಕಲ್ಸ್ಕೊಳಕ್ಕೆ ನಾನು 1.5 ಬೌಲ್ ಅಷ್ಟು, ಚಿಕ್ಕ ಬೌಲ್ ಅಲ್ಲಿ 1.5 ಬೌಲ್ ಅಷ್ಟು ಕಡಲೆ ಹಿಟ್ಟು, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಸಾಲ್ಟ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವೈನ್ ತಗೊಂಡಿದೀನಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲ ಡ್ರೈ ಹಿಟ್ಟು, ಡ್ರೈ ಪೌಡರ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಕಾದಿರೋ ಎಣ್ಣೆ ಹಾಕ್ಬೇಕು, 1-2 ಚಮಚ ಕ್ರಿಸ್ಪಿಯಾಗಿ ಬರೋಕೆ. ಸೊ ಅದಕ್ಕೆ ಇವಾಗ ಎಣ್ಣೆನೂ ಕಾಯಿಸೋಕೆ ಸೈಡ್ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ. ಒಂದ್ ಬಾಣ್ಲಿ, ಡೀಪ್ ಆಗಿರುವಂತ ಬಾಣ್ಲಿಗಳು ಇಟ್ಕೊಳ್ಳಿ ಬೋಂಡಾ ಬಜ್ಜಿ ಮಾಡೋಕೆ. ಎಣ್ಣೆನೂ ಅಷ್ಟೇ, ಸ್ವಲ್ಪ ಬೋಂಡಾ ಬಜ್ಜಿ ಎಲ್ಲ ಮುಳುಗೋ ಅಷ್ಟು ಎಣ್ಣೆ ಹಾಕಿ ಕಾಯಿಸ್ಕೊಳ್ಳಿ. ಎಣ್ಣೆ ಕಾದಿದೆ, 1-2 ಚಮಚ ಹಾಕೋತೀನಿ. ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೋತಿದೀನಿ. ನೀರ್ನ ನೋಡ್ಕೊಂಡು ಸ್ವಲ್ಪನೇ, ಕಾಲ್ ಗ್ಲಾಸ್ ಅಷ್ಟು ಒಂದೊಂದ್ ಸರ್ತಿಗೆ ಹಾಕೊಂಡೋಗಿ. ಸೊ ಮಿಕ್ಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಂತ. ತುಂಬಾ ಗಟ್ಟಿನೂ ಮಾಡ್ಕೋಬೇಡಿ, ತುಂಬಾ ತೆಳುವಾದ್ರೂ ಕಷ್ಟ, ಬಜ್ಜಿ ಚೆನ್ನಾಗ್ ಬರಲ್ಲ. ಈ ಬಜ್ಜಿಗೆ ಕೆಲವರು ಕಟ್ ಮಿರ್ಚಿಗೆ ಫಿಲ್ಲಿಂಗ್ ಮಾಡ್ತಾರೆ ಒಳಗೆ, ಮೆಣಸಿನಕಾಯಿ ಒಳಗೆ ಫಿಲ್ ಮಾಡಿ ಫ್ರೈ ಮಾಡ್ತಾರೆ. ನಾನು ಅದೆಲ್ಲ ಏನು ಮಾಡ್ತಿಲ್ಲ, ಹಿಟ್ಟಿಗೆನೆ ಎಲ್ಲಾ ಮಸಾಲ ಹಾಕ್ತಿರೋದ್ರಿಂದ ಜಸ್ಟ್ ಮಾಮೂಲಿ ಬಜ್ಜಿ ಮಾಡ್ತೀವಲ್ಲ ಅದೇ ತರ ಮಾಡ್ಕೊಂಡು ಮಾಡೋದು. ಥಿಕ್ನೆಸ್ ಇಷ್ಟಿದ್ರೆ ಸಾಕು, ಬಜ್ಜಿ ಚೆನ್ನಾಗ್ ಬರುತ್ತೆ. ನೋಡಿ, ಕೋಟ್ ಚೆನ್ನಾಗಾಗುತ್ತೆ ಮೆಣಸಿನಕಾಯಿ ಮೇಲೆ. ಕಟ್ ಮಿರ್ಚಿ ಮಾಡಲ್ಲ ಅಂದ್ರೂ ಈಗ ಎಷ್ಟು ಹಾಕಿದೀನಲ್ಲ ಮಸಾಲ, ಇದೇ ತರ ಹಾಕೊಂಡು ಜಸ್ಟ್ ಮೆಣಸಿನಕಾಯಿ ಬೋಂಡ ಕೂಡ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಹಿಂಗೆ ತಿನ್ಬಹುದು. ಇದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು ಅಂದ್ರೆ ಇದನ್ನ ಕಟ್ ಮಿರ್ಚಿ ಮಾಡ್ಬೋದು. ಇದು ಫ್ರೈ ಮಾಡೋಕಷ್ಟೇ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ತುಂಬಾ ಸೀದೋಗ್ಬಾರ್ದು. ಮತ್ತೆ ಇವಾಗ ಬೇಯಿಸೋದೇನು ತುಂಬಾ ಕ್ರಿಸ್ಪಿಯಾಗಿ ಏನ್ ಮಾಡೋದ್ ಬೇಕಾಗಲ್ಲ, ಇನ್ನೊಂದ್ ರೌಂಡ್ ಕೂಡ ಎಣ್ಣೆಲಿ ಕರಿಬೇಕು ನಾವ್ ಇದನ್ನ. ಇದಾಯ್ತು, ಇಷ್ಟಾದ್ರೆ ಸಾಕು. ಇದನ್ನ ತೆಗ್ದಿಡ್ತೀನಿ. ಇವನ್ನೆಲ್ಲ ಸ್ವಲ್ಪ ಆರ್ಕೊಳಕ್ ಬಿಡ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದ್ಸಲ ಡೀಪ್ ಫ್ರೈ ಮಾಡ್ಬೇಕಾಗತ್ತೆ ಕಟ್ ಮಾಡಿ. ಸೊ ಈಗ ತಣ್ಣಗಾಗ್ಬಿಡೋಣ. ಬಜ್ಜಿ ರೆಡಿ ಆಯ್ತು. ಇದೆಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿದೆ, ಟೇಸ್ಟ್ ಕೂಡ. ಇದು ಹೀಗೆ ತಿನ್ಬೋದು. ಇಲ್ಲಿ ಕಟ್ ಮಿರ್ಚಿಗೆ ನಾನು ಒಂದ್ ಅರ್ಧ ಆನಿಯನ್ ತಗೊಂಡಿದ್ದೀನಿ, ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು 1-2 ಟೇಬಲ್ ಸ್ಪೂನ್ ಅಷ್ಟು, ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಚಾಟ್ ಮಸಾಲ ಪೌಡರ್, ಮೇಲಕ್ಕೆ ಹಾಕಕ್ ಒಂದ್ ಸ್ವಲ್ಪ ಚಾಟ್ ಮಸಾಲ ಪೌಡರ್ ಬೇಕು. ಬೇಕಂದ್ರೆ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಹಾಕೋಬಹುದು. ಲೆಮನ್ ತಗೊಂಡಿದ್ದೀನಿ, ಒಂದ್ ಅರ್ಧ ಫ್ರೆಶ್ ಲೆಮನ್ ಜ್ಯೂಸ್ ಇದ್ರೆ ಅದನ್ನ ಬೇಕು, ಹಾಕೊಳ್ಳಿ. ಇಲ್ಲಿ ಬಜ್ಜಿನೂ ತಣ್ಣಗಾಗಿದೆ. ಇದನ್ನ ಇವಾಗ 1 ಇಂಚು, 1-1.5 ಇಂಚು ಸೈಜ್ ಅಷ್ಟು ಲೆಂತ್, ಅಷ್ಟು ಸೈಜ್ಗೆ ಕಟ್ ಮಾಡಿ ಇಟ್ಕೋತೀನಿ. ಎಲ್ಲವನ್ನು ಕಟ್ ಮಾಡ್ಬಿಟ್ಟು ಮತ್ತೆ ನಾವು ಡೀಪ್ ಫ್ರೈ ಮಾಡ್ಬೇಕಾಗುತ್ತೆ. ಮನೇಲಿ ಏನಾದ್ರೂ ಪಾರ್ಟಿ ಫಂಕ್ಷನ್ ಗಳಿದ್ರೆ, ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಈ ತರದ್ದು ಈ ಕಟ್ ಮಿರ್ಚಿ ಮಾಡ್ಕೊಡಿ. ಈವ್ನಿಂಗ್ ಸ್ಟಾರ್ಟರ್ ತರ, ಡಿನ್ನರ್ ಮುಂಚೆ ಸ್ಟಾರ್ಟರ್ ತರ, ಈವ್ನಿಂಗ್ ಸ್ನಾಕ್ ತರ ತುಂಬಾ ಚೆನ್ನಾಗಿರುತ್ತೆ. ಎಲ್ರು ತುಂಬಾ ಇಷ್ಟಪಡ್ತಾರೆ. ಬೇಗ ಕೂಡ ಆಗುತ್ತೆ, ತುಂಬಾ ಬೇಗ ಆಗುವಂತ ಸ್ನಾಕ್ ಇದು. ಮಾಡಿ ಇಟ್ಕೊಂಡಿದ್ವಲ್ಲ ಪೀಸಸ್, ಅವನ್ನೆಲ್ಲ ಮತ್ತೆ ಎಣ್ಣೆ ಕಾಯಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ಬೇಕು. ಈಗೇನ್ ಜಾಸ್ತಿ ಹೊತ್ತು ಕಾಯಿಸೋದು, ಎಣ್ಣೆ ಕರಿಯೋದ್ ಬೇಕಾಗಲ್ಲ. 1-2 ನಿಮಿಷ ಕರೆದ್ರೆ ಸಾಕು. ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಬ್ರೌನ್ ಆಗುತ್ತೆ, ಅಷ್ಟ್ ಕರೆದ್ರೆ ಸಾಕಾಗುತ್ತೆ. ಮತ್ತೆ ಕ್ರಿಸ್ಪಿ ಆಗುತ್ತೆ, ತುಂಬಾ ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಹಂಗ್ ಕ್ರಿಸ್ಪಿ ಆಗಿದ್ರೆ. ಆಯ್ತು, ಫ್ರೈ ಆಗಿದ್ದಾಯ್ತು. ಇದನ್ನ ಇವಾಗ ತೆಗೆದ್ಬಿಟ್ಟು ಇದಕ್ಕೆ ಮಿಕ್ಕಿರೋ ಮಸಾಲ, ಆನಿಯನ್ ಎಲ್ಲ ಹಾಕೋಬೇಕು. ನನ್ನ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೇಗ ಆಗುವಂತ ರುಚಿಯಾಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿಗಳು, ಮತ್ತೆ ಎಷ್ಟೊಂದು ಲಂಚ್ ಬಾಕ್ಸ್ ರೆಸಿಪಿಗಳು, ಡಿನ್ನರ್ ರೆಸಿಪಿಗಳೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಈ ತರ ಇರ್ಬೇಕು. ಇದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆನಿಯನ್ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೀವು. ನಿಮ್ಗೆ ಜಾಸ್ತಿ ಇಷ್ಟ ಆಗಲ್ಲ ಹಸಿ ಆನಿಯನ್ ಅಂದ್ರೆ ಸ್ವಲ್ಪನೋ, ಇಲ್ಲ ಇದು ತುಂಬಾ ಇಷ್ಟ, ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ, ಎಷ್ಟು ಬೇಕೋ ಅಷ್ಟು
ಹಾಕೊಳ್ಳಿ. ಇದಕ್ಕೆ ಒಂದ್ 2-3 ಚಿಟಿಕೆ ಅಷ್ಟು ಚಾಟ್ ಮಸಾಲ ಇಟ್ಟಿದ್ನಲ್ಲ ಅದನ್ನ ಹಾಕ್ತಿದೀನಿ. ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೋತಿದೀನಿ. ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ ಅಂತ ಮೇಲೊಂದ್ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, ಮತ್ತೆ ಈಗ ಲೆಮನ್ ಜ್ಯೂಸ್, ಫ್ರೆಶ್ ಲೆಮನ್ ಜ್ಯೂಸ್ ನ 1 ಟೇಬಲ್ ಸ್ಪೂನ್ ಅಷ್ಟು ಒಂದ್ ಬೌಲ್ಗೆ ಅಷ್ಟು ಅಳತೆ ಮೇಲೆ ಹಾಕೊಳ್ಳಿ. ಚೆನ್ನಾಗಿರುತ್ತೆ ಟೇಸ್ಟ್. ಕಟ್ ಮಿರ್ಚಿ ರೆಡಿ ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ನೀವ್ ಒಂದ್ಸಲ ಮನೇಲಿ ಮಾಡಿ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋಲ್ ಸಿಗೋಣ. ಟೇಕ್ ಕೇರ್ ಎವ್ರಿವನ್. ಬಾಯ್.